ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಜೋಗಿ ಪ್ರೇಮ್ ಅವರು ಏನು ಸಾಹಿತ್ಯ ಬರೆಯೋದ್ರಲ್ಲಿ ಎಲ್ಲೋ ನಿಪುಣರು. ಬೇಡುವೇನು ವರವನ್ನು ಎಂಥ ಸಾಂಗು, ಕರಿಯ ಜೋಗಿ, ಎಕ್ಸ್ಕ್ಯೂಸ್ ಮೀ ಅಂತ ಇಟ್ಕೊಳ್ಳೋಂತ ಕೊಟ್ಟಂಥದ್ದು, ಆಮೇಲೆ ಬಂದಂಥದ್ದು ಎಲ್ಲ ಕಳಪೆಗಳೇ, ಗಿಮಿಕ್ಗಳೇ. ಆದರೆ ಜೋಗಿ ಪ್ರೇಮ್ ಅವರು ಈಗ ಮೊನ್ನೆ ರಿಲೀಸ್ ಮಾಡಿದಂಥ KD ಚಿತ್ರದ ಏನು 4ನೇ ಸಾಂಗು ಏನಿದೆ, ಸರ್ಸೆ ಸರ್ಸೆ ಸೆರ್ಗನ್ನ ಸರ್ಸೆ, ಏನಿದು ಸಾಂಗು, ಏನಿದರಲ್ಲಿ ಏನಿದೆ ಸಾಂಗಲ್ಲಿ, ಏನು ನಾವು ನಟರ ಬಗ್ಗೆ ನಾವು ಯಾವುದೇ ರೀತಿ ತಕರಾರಿಲ್ಲ, ಮತ್ತು ಯಾರು ತಕರಾರಿಲ್ಲ. ಆದರೆ ಜೋಗಿ ಪ್ರೇಮ್ ಬರೆದಿರೋಂಥ ಸಾಹಿತ್ಯಗಳು ಎಲ್ಲೋ ಒಂದು ಕಡೆ ಇವತ್ತು ಜನಸಾಮಾನ್ಯರು ಇವತ್ತು ಕನ್ನಡ ಒಂದು ನೆಲದ ಒಂದು ಸಂಸ್ಕೃತಿನ ಇವತ್ತು ಹೊರಗಡೆ ಹರಾಜು ಆಗ್ತಿದ್ದಾರೆ. ಎಲ್ಲ ಭಾಷೆಯಲ್ಲೂ ಇವತ್ತು ಹರಾಜು ಆಗ್ತಿದ್ದಾರೆ. ಏನು ಎಲ್ಲ ಭಾಷೆಯಲ್ಲೂ ಮಾಡ್ತೀನಿ, ಪ್ಯಾನ್ ಇಂಡಿಯಾ ಮಾಡ್ತೀನಿ ಅಂತ ಹೋಗಿ ಇವತ್ತು ಹರಾಜು ಆಗ್ತಿದೆ. ಎಲ್ಲೋ ಒಂದು ಕಡೆ ಈ ರಾಜ್ಯದಲ್ಲಿ ಇವತ್ತು ಆಕ್ರೋಶವನ್ನು ಇವತ್ತು ಎಲ್ಲ ಕಡೆನೂ ಸಹ ಇವತ್ತು ಆಕ್ರೋಶವಾಗ್ತಿದೆ. ಒಂದು ಸಾಮಾಜಿಕ ಜಾಲತಾಣ ಆಗಲಿ, ದೃಶ್ಯ ಮಾಧ್ಯಮ ಆಗಲಿ, ಪೇಪರ್ ಮಾಧ್ಯಮಗಳಲ್ಲಿ ಇವತ್ತು ಆಕ್ರೋಶ ಎಲ್ಲೆಡೆ ಆಗ್ತಿದೆ. ಇವತ್ತು ಸಾಹಿತ್ಯ ಯಾವ ರೀತಿ ಇರಬೇಕು, ಎಲ್ಲೋ ಜೋಗಿ ಪ್ರೇಮ್ ಅವ್ರಿಗೆ ಏನು ತಲೆ ಕೆಟ್ಟಿದೆಯಾ, ಎಲ್ಲೋ ಒಂದು ಕಡೆ ಹಿಂದೆ ಉದಯ್ ಶಂಕರ್ ಅವರಿದ್ದು ಇವತ್ತು ಸಹ ಸಾಹಿತ್ಯನ ಕೇಳುವಂಥದ್ದು ಇದೆ. ಅಂಥ ಮಣ್ಣಲ್ಲಿ ಹುಟ್ಟಿದಂಥ ನಮ್ಮ ಎಷ್ಟೋ ಒಂದು ಸಾಂಗ್ಗಳು ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಹಿಂದಿನ ದಿನಗಳಲ್ಲಿ ಇದ್ದದ್ದು ಇವತ್ತು ಮಾಯ ಆಗಿದೆ. ಇವತ್ತು ಕನ್ನಡ ಚಿತ್ರರಂಗದ ಮಾನ ಮರ್ಯಾದೆನ ಇವತ್ತು ಹೊರಗಡೆ ಇವತ್ತು ಹರಾಜು ಹಾಕುವಂಥ ಪರಿಸ್ಥಿತಿ ಇವತ್ತು ನಮ್ಮ ನಿರ್ದೇಶಕರುಗಳು ಎಲ್ಲೋ ಒಂದು ಕಡೆ ಮಾಡ್ತಿದ್ದಾರೆ. ಅದರಲ್ಲೂ ಜೋಗಿ ಪ್ರೇಮನವರು ಗಿಮಿಕ್ ಮಾಡೋದ್ರಲ್ಲಿ ಎತ್ತಿದ ಕೈ. ಈ ಕೂಡಲೇ ಈ ಸಾಂಗನ್ನು ಡಿಲೀಟ್ ಮಾಡಬೇಕು, ಮತ್ತು ಹಾಗೆ ಇವತ್ತು ಜನ ಈ ಥರ ಅಶ್ಲೀಲವಾದಂಥ ಸಾಹಿತ್ಯನ ಕಿತ್ತೊಯ್ಯಬೇಕು, ಯಾವುದೇ ಕಾರಣಕ್ಕೂ ಇದು ಚಿತ್ರದಲ್ಲಿ ಬಳಸಬಾರ್ದು ಅನ್ನೋದು ನಮ್ಮ ಒಂದು ಇಡೀ ಒಂದು ಹೋರಾಟಗಾರರ ಒಂದು ಆಕ್ಷೇಪ. ಇಂಥ ಒಂದು ಅಸಂಬದ್ಧವಾದಂಥ ಇಂಥ ಒಂದಂಥ ಹೆಣ್ಮಕ್ಳುಗಳನ್ನ ಬಗ್ಗೆ ಮೇಲೆ ಈ ಥರ ಲಜ್ಜೆಗೆಟ್ಟಂಥ ಸಾಹಿತ್ಯ ಇದು ನಮಗೆ ಬೇಕಾಗಿಲ್ಲ. ಇವತ್ತು ಕನ್ನಡಿಗರು ಸ್ವಾಭಿಮಾನಿಗಳು ಈ ಜೋಗಿ ಪ್ರೇಮರು ಈ ಕೂಡಲೇ ಎಚ್ಚೆತ್ಕೊಂಡು ಈ ಒಂದು ಸಾಂಗನ್ನು ಡಿಲೀಟ್ ಮಾಡಿಸಿ, ಮತ್ತು ಬೇಡ ಇದು ನಮಗೆ ಸಾಂಗು ಅಂತ ಇಡೀ ರಾಜ್ಯಾದ್ಯಂತ ಇವತ್ತು ಆಕ್ರೋಶ ಭರಿತವಾದಂಥ ಈ ಒಂದು ಸಾಹಿತ್ಯ ಇಡೀ ಒಂದು ಎಲ್ಲೋ ಒಂದು ಕಡೆ ಇಡೀ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ನೋವಿನ ಸಂಗತಿ. ನಾವು ಮಾತಾಡಬೇಕಾದ್ರೆ ಇಂಥ ಅಸಂಬದ್ಧ ಸಾಹಿತ್ಯ ಇವತ್ತು ಕನ್ನಡದಲ್ಲಿ ಇದೆ ಅಂತ ಹೇಳಿದ್ರೆ ಇವತ್ತು ಜೋಗಿ ಪ್ರೇಮ್ ಅವರ ಗಿಮಿಕ್ಗೆ ಇಂಥದ್ದು ಮಾನ ಮರ್ಯಾದೆ ಹರಾಜು ಆಗ್ತಿರೋದು ಎಲ್ಲೋ ಒಂದು ಕಡೆ ನೋವಿನ ಸಂಗತಿನೇ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಎಲ್ಲರೂ ಒಳ್ಳೆಯದಾಗಲಿ. ಜೋಗಿ ಪ್ರೇಮನವರ ಇಂಥ ಅಸಂಬದ್ಧ ಸಾಹಿತ್ಯ ನಮಗೆ ಬೇಡವೇ ಬೇಡ, ಕಿತ್ತು ಒಗ್ಸೋಣ. ಜೈ ಕರ್ನಾಟಕ. ಮತ್ತೆ